ಇನ್ನು ರಾಧಿಕಾ ಕುಮಾರಸ್ವಾಮಿ ಇವರಿಗೆ ಕುಸಿದು ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರ ತಿಳಿದು ಭಾಳಷ್ಟು ನೋವು ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿಯನ್ನು ಕಂಡು ತುಂಬಾ ನೋವನ್ನು ಪಟ್ಟಿದ್ದಾರೆ. ಇನ್ನು ಅವರು ಆದಷ್ಟು ಬೇಗ ಆರೋಗ್ಯವಾಗಿ ಬರಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಈಗ ಸದ್ಯದಲ್ಲೇ ಅವರು ದುಬೈಗೆ ಕೂಡ ಹೋಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡು ಬರಲಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಏನೋ ವಿಚಾರ ತಿಳಿದು ತುಂಬಾ ನೊಂದಿದ್ದಾರೆ, ಹಾಗೆ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತಲೂ ಸಹ ಹೇಳ್ಬೋದು. ಅವರು ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಅವರು ಚೇತರಿಸಿಕೊಂಡು ಬರಲಿದ್ದಾರೆ. ಎಲ್ಲರೂ ಕೂಡ ನೀವು ಕೂಡ ಧೈರ್ಯವಾಗಿರಿ ಅಂತಲೂ ಕೂಡ ಈ ಮೂಲಕ ರಾಧಿಕಾ ಕುಮಾರಸ್ವಾಮಿ ಅವರು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವರು ಚೇತರಿಸಿಕೊಂಡು ಬರಲಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗಿದೆ ಮತ್ತು ತೀವ್ರವಾದ ಸ್ವಲ್ಪ ಹೃದಯಾಘಾತ ಒಳಗಾಗಿದ್ದು ಸ್ಟಂಟ್ ಹಾಕ್ಸಿದ್ದು ಕೂಡ ಸ್ವಲ್ಪ ಸಮಸ್ಯೆ ಕಾಣಿಸಿಕೊಂಡಿದೆ. ಅದಕ್ಕಾಗಿ ಅವರು ತುಂಬಾ ಸಣ್ಣ ಕಾಣಿಸಿದ್ದಾರೆ ಅಂತೇಳಿ ರಾಧಿಕಾ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ತುಂಬಾ ಭಾವನಾತ್ಮಕ ಮಾತುಗಳನ್ನು ನೀಡಿದ್ದಾರೆ. ದೇವರಿದ್ದಾನೆ, ದೇವರು ಆದಷ್ಟು ಬೇಗ ಅವರು ಒಳ್ಳೆಯದು ಮಾಡಿ ಕಾಪಾಡಿಕೊಂಡು ಕರ್ಕೊಂಡು ಬರ್ತಾನೆ. ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಸದಾ ಇರೋ ತನಕ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಂಬಿಕೆ ಭರವಸೆ ಸಹ ನನ್ನಲ್ಲಿ ಇದೆ ಎಂಬುದನ್ನು